ನಾನು ಹೆಚ್ಚಿನವನಾಗಲು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಯೆಶಾಯ 60:22 ಘೋಷಿಸುತ್ತೇನೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಇದೀಗ ದೇವರು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸಲು ತ್ವರಿತವಾಗಿ ಕೆಲಸ ಮಾಡುತ್ತಿದ್ದಾರೆ. ನಾನು ಕನಿಷ್ಠದಿಂದ ಹೆಚ್ಚಿನ ಆಶೀರ್ವಾದಕ್ಕೆ ಬೆಳೆಯುತ್ತಿದ್ದೇನೆ. ದೇವರು ವಾಗ್ದಾನವನ್ನು ಇದೀಗ ಪೂರೈಸಲು ಇಂದು ನನ್ನ ನಿಗದಿತ ಸಮಯವಾಗಿದೆ. ನಾನು ಅದನ್ನು ಯೇಸುವಿನ ಹೆಸರಿನಲ್ಲಿ ಘೋಷಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ಆಮೆನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. He's been able to do everything for us because we are His children and He is our Father. ನಮಗೆ ಆತನು ತಂದೆಯಾಗಿರುವುದರಿಂದ, ನಾವು ಆತನ ಮಕ್ಕಳಾಗಿರುವುದರಿಂದ ಆತನು ನಮಗಾಗಿ ಎಲ್ಲವನ್ನ ಮಾಡುವವನಾಗಿದ್ದಾನೆ. Because the Bible says in John chapter 3 verse 16, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಸತ್ಯವೇದ ಹೇಳ್ತದೆ, that God so loved the world that He gave His only begotten Son for us. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಪ್ರಿಯ ಕುಮಾರನನ್ನು ನಮಗೋಸ್ಕರವಾಗಿ ಕೊಟ್ಟನು. Because He loved you and me, that's why He was able to send His one and only Son for us into this world. ನಿನ್ನನ್ನು ನಮ್ಮನ್ನು ಪ್ರೀತಿಸುವವನಾಗಿರುವ ಕಾರಣದಿಂದಲೇ ತನ್ನ ಒಬ್ಬನೇ ಪ್ರಿಯ ಕುಮಾರನನ್ನ ಈ ಲೋಕಕ್ಕೆ ನಮಗೋಸ್ಕರವಾಗಿ ಕಳುಹಿಸಿ ಕೊಟ್ಟನು. Jesus, even though He was the King of Kings and the Lord of Lords, the Bible says He left heaven, He came down to this earth in order to save every mankind on this earth. ಯೇಸು ಕ್ರಿಸ್ತನು ಆ ರಾಜಾದಿ ರಾಜನಾಗಿದ್ದರೂ ಕೂಡ ಆತನು ಮನುಕುಲವನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಎಲ್ಲವನ್ನ ತ್ಯಜಿಸಿ ಲೋಕಕ್ಕೆ ಬಂದನು. The Bible says He was rich in His kingdom, but He left everything and He came down to this earth. He became poor in order to see that we became rich with the Lord. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಆತನು ಐಶ್ವರ್ಯವಂತನಾಗಿದ್ದರೂ ಆ ಐಶ್ವರ್ಯವನ್ನ ಆತನು ತ್ಯಜಿಸಿ ಬಡವರಾದ ನಾವು ಐಶ್ವರ್ಯವಂತರಾಗಲಿಕ್ಕಾಗಿ ನಮ್ಮನ್ನ ಹುಡುಕಿ ಬಂದನು. Jesus never came to this earth to rule this world. ಈ ಲೋಕವನ್ನ ಆಳಲಿಕ್ಕಾಗಿ ಯೇಸು ಕ್ರಿಸ್ತನು ಬರಲಿಲ್ಲ. Neither He came to this earth to become a Christian leader. ಆತನು ಬರೀ ಕ್ರೈಸ್ತ ನಾಯಕನಾಗಲಿಕ್ಕಾಗಿ ಬರಲಿಲ್ಲ. But He came to fulfill every plan of God to be fulfilled in this world. ದೇವರ ಯೋಜನೆ ಉದ್ದೇಶ ಏನೋ ಅದನ್ನ ಪೂರ್ಣಗೊಳಿಸಲಿಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. What was the plan of God? ಏನು ದೇವರ ಯೋಜನೆ? The plan of God that was that none of us should perish but all should be drawn back towards kingdom of God. ಆ ದೇವರ ಯೋಜನೆ ಅಥವಾ ಸಂಕಲ್ಪ ನಾವುಗಳು ಯಾರೂ ಕೂಡ ನಾಶವಾಗಿ ಹೋಗಬಾರದು ಎನ್ನುವಂಥದ್ದೇ, ತನ್ನ ರಾಜ್ಯದೊಳಗೆ ಸೇರಿಸಬೇಕೆನ್ನುವಂಥದ್ದೇ. That's why He sent His one and only Son, His Son Lord Jesus Christ into this world for us to be redeemed from all our unrighteousness. ನಮ್ಮನ್ನ ಎಲ್ಲಾ ಅನೀತಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರವಾಗಿ ಕಳುಹಿಸಿ ಕೊಟ್ಟನು. Jesus never came to rule here in this kingdom. ಆತನು ಈ ಲೋಕದಲ್ಲಿ ಆಳ್ವಿಕೆ ಮಾಡ್ಲಿಕ್ಕಾಗಿ ಬರಲಿಲ್ಲ. But He came to serve all of us. ಆತನು ನಮ್ಮನ್ನ ನಮಗೆ ಸೇವೆ ಮಾಡುವುದಕ್ಕೋಸ್ಕರ ಬಂದನು. He left heaven in order to come down as a sacrifice into this world in order to redeem us from all our unrighteousness. ಆತನು ಪರಲೋಕವನ್ನ ತ್ಯಜಿಸಿ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ದರಗಿಳಿದು ಬಂದನು. The sins or the sickness or the curse what we were going through, somebody had to pay the price. The price was our life, and God did not want us to die on behalf of all the sins or curse or sickness in our life. ನಾವು ಹಾದು ಹೋಗುತ್ತಾ ಇದ್ದಂತ ರೋಗಗಳು, ನಾವು ಹಾದು ಹೋಗುತ್ತಾ ಇದ್ದಂತಹ ಬಾಧೆಗಳು, ಬಲಹೀನತೆಗಳು ಏನೇ ಇದ್ದರೂ ಅವುಗಳನ್ನ ನಾವುಗಳು ಅನುಭವಿಸಿ ತೀರಬಾರದು ಎಂಬುದಾಗಿ ಆತನು ನಮ್ಮ ರೋಗ ರುಜಿನಗಳನ್ನ ತನ್ನ ಮೇಲೆ ಹೊತ್ತುಕೊಳ್ಳುವುದಕ್ಕಾಗಿ ಬಂದನು. For sins, for curse and for sickness, we have to pay the price and we have to die for those things. ಪಾಪಗಳಿಗಾಗಿ, ರೋಗಗಳಿಗಾಗಿ, ನಾನಾ ವಿಧವಾದಂತ ಬಲಹೀನತೆಗಳಿಗಾಗಿ ನಾವು ಬೆಲೆ ಕೊಡಬೇಕಾಗಿ
ಆಗಿತ್ತು. Because God so loved the world. ಆದರೆ ದೇವರು ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿದನು. And he said, ಆತನು ಹೇಳಿದನು, I love you. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. I care for you. ನಾನು ನಿನಗಾಗಿ ಬಂದಿದ್ದೇನೆ. I don't want you to die on behalf of all those things. ಆ ಎಲ್ಲ ಹಿಂದಿನ ಪಾಪದ ಕಾರ್ಯಗಳಿಗಾಗಿ ನೀನು ಸಾಯುವುದು ಬೇಡ. I don't want you to die and pay that sacrifice. ನೀನು ಬಲಿಯಾಗಿ ಆ ತ್ಯಾಗವನ್ನು ಅರ್ಪಿಸುವುದು, ಬಲಿದಾನ ಮಾಡೋದು ಬೇಡ. God did not want you to pay the price. ನೀನು ಬೆಲೆ ಕಟ್ಟುವುದು ಬೇಡ. But God said, ದೇವರು ಹೇಳುತ್ತಾನೆ, I will send my son. ನನ್ನ ಮಗನನ್ನ ನಾನು ಕಳುಹಿಸುತ್ತೇನೆ. I will send him as a sacrifice. ನನ್ನ ಮಗನನ್ನೇ ನಾನು ಯಜ್ಞವಾಗಿ ಕಳುಹಿಸಿ ಕೊಡುತ್ತೇನೆ. And he will pay the price. ಆತನು ಬೆಲೆ ಕೊಡುತ್ತಾನೆ. He will die for your sins. ಆತನು ನಿಮ್ಮ ಪಾಪಗಳಿಗಾಗಿ ಸಾಯುತ್ತಾನೆ. He will bear all the wounds for your sickness. ನಿನ್ನ ರೋಗಗಳ ಎಲ್ಲ ಕಾರ್ಯಗಳಿಗಾಗಿ ತನ್ನ ದೇಹದಲ್ಲಿ ಗಾಯವನ್ನು And he ಹೊಂದುತ್ತಾನೆ. will hang on the cross for your curse. ನಿಮ್ಮ ಶಾಪಗಳಿಗಾಗಿ ಆತನು ಶಿಲುಬೆಯ ಮೇಲೆ ತೂಗು ಹಾಕಲ್ಪಡುತ್ತಾನೆ. He will pay the price and he will redeem you from all those unrighteous. ಆತನು ನಿಮಗೋಸ್ಕರವಾಗಿ ಎಲ್ಲ ಬೆಲೆಯನ್ನ ಕೊಟ್ಟು ಆ ಎಲ್ಲ ಅನೀತಿಗಳಿಂದ ನಿಮ್ಮನ್ನ ವಿಮೋಚಿಸುವವನಾಗಿದ್ದಾನೆ. That's why Jesus came to this world, for him to serve each one of us. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ನಮ್ಮ ಪ್ರತಿಯೊಬ್ಬರನ್ನ ಸೇವೆ ಮಾಡಲಿಕ್ಕಾಗಿ ಬಂದಿದ್ದಾನೆ. His death on the cross of Calvary was a perfect sacrifice which God planned for all of us in order to redeem us from all our unrighteousness. ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಯಜ್ಞಾರ್ಪಿತನಾದಂತ ವಿಧವು ನನ್ನನ್ನ ನಮ್ಮೆಲ್ಲರನ್ನ ಪಾಪಗಳಿಂದ ಬಿಡುಗಡೆ ಮಾಡಲಿಕ್ಕಾಗಿ ಆದಂತ ಒಂದು ತ್ಯಾಗವಾಗಿದೆ. Today through that blood we have been purchased and we become a children of God. ಇಂದು ಆ ರಕ್ತದ ಮೂಲಕವಾಗಿ ನಾವು ಕೊಂಡುಕೊಳ್ಳಲ್ಪಟ್ಟವರಾಗಿ ದೇವರ ಮಕ್ಕಳಾಗಿದ್ದೇವೆ. Today through that blood of Jesus our sins are being washed by his blood. ಈ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ. Because nobody died for us for our sins, but Jesus died for our sins. ನಮಗಾಗಿಯೂ ನಮ್ಮ ಪಾಪಗಳಿಗಾಗಿಯೂ ಯಾರೂ ಬಲಿಯಾಗಲಿಲ್ಲ, ಯೇಸು ಕ್ರಿಸ್ತನು ಬಲಿಯಾಗಿದ್ದಾನೆ. Wounds on the cross of Calvary, on his hands, legs, on his body, he bore those wounds in order for us to be redeemed from all our sickness. ಕಲ್ವಾರಿಯ ಶಿಲುಬೆಯಲ್ಲಿ ಆತನ ಕೈಕಾಲುಗಳಲ್ಲಿ ಉಂಟಾದಂತ ಗಾಯಗಳು ನಮ್ಮನ್ನ ನಮ್ಮ ಎಲ್ಲಾ ವಿಧವಾದ ಅನಾರೋಗ್ಯಗಳಿಂದ ಬಿಡುಗಡೆ ಮಾಡಲಿಕ್ಕಾಗಿಯೇ. He died for us. ಆತನು ನಮಗಾಗಿ ಸತ್ತನು. And he was buried in the grave. ಆತನು ಸಮಾಧಿ ಮಾಡಲ್ಪಟ್ಟನು. The Bible says the grave couldn't hold him, and the Bible says on the third day God rose him again, and today Jesus Christ is alive for us. ಸತ್ಯವೇದ ಹೇಳ್ತದೆ, ಈಗೋ ಮರಣವು ಆತನನ್ನ ಹಿಡಿದಿಟ್ಟುಕೊಳ್ಳಲಿಕ್ಕೆ ಆಗಲಿಲ್ಲ, ಮೂರನೆಯ ದಿನದಲ್ಲಿ ಆತನು ಮರಣವನ್ನ ಗೆದ್ದು ನಮಗಾಗಿ ಬಂದಿದ್ದಾನೆ. Today because Jesus lives and we also live with him, because we become the children of God and we believe in the resurrection power of Jesus Christ. ಯೇಸು ಕ್ರಿಸ್ತನು ಜೀವಿಸುವವನಾಗಿರುವುದರಿಂದ ನಾವು ಜೀವಿಸುವವರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಕಾರಣ ನಾವು ಆತನ ಪುನರುತ್ಥಾನದ ಶಕ್ತಿಯನ್ನು ನಂಬುತ್ತೇವೆ. You are the children of God. ನೀವು ದೇವರ ಮಕ್ಕಳಾಗಿದ್ದೀರಿ. God has purchased us by sending his own and only son for him to die on the cross, for him to be shed the blood for us, and today through that blood he has redeemed us and he has purchased us as the children of God. ಆತನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ರಕ್ತವನ್ನು ಸುರಿಸಿದ್ದರ ನಿಮಿತ್ತವಾಗಿ ಆತನು ನಮ್ಮನ್ನ ವಿಮೋಚಿಸಿದ್ದು ಮಾತ್ರವಲ್ಲ, ನಮ್ಮನ್ನ ಆತನ ಮಕ್ಕಳಾಗಿ ಮಾಡಿದ್ದಾನೆ. He loves you and he cares for you. That's why he sent his one and only son for us. ಆತನು ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ, ನಿಮ್ಮ ಕುರಿತಾಗಿ ಕಾಳಜಿ ಉಳ್ಳವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಕುಮಾರನನ್ನ ನಿಮಗೋಸ್ಕರ ಕಳುಹಿಸಿ ಕೊಟ್ಟಿದ್ದಾನೆ. If you see in the Bible, God has been speaking to us with so many wonderful comforting words, for God is going to stand with us and he will establish us. ಸತ್ಯವೇದವನ್ನು ನೋಡುವುದಾದರೆ ದೇವರು ಅನೇಕ ವಾಗ್ದಾನದ ವಚನಗಳನ್ನ ಹಿಡಿದು ನಮ್ಮನ್ನ ಸ್ಥಿರಪಡಿಸಿ
ಸ್ಥಿರಪಡಿಸಿ ನಿಲ್ಲಿಸಲಿಕ್ಕಾಗಿ ಮಾತನಾಡುತ್ತಲೇ ಇದ್ದಾನೆ. When you become a child of God, I'm telling you, God speaks to his children every day through the word which God has given to us. ನೀವು ದೇವರ ಮಕ್ಕಳಾಗುವುದಾದರೆ ದೇವರು ಅನುದಿನವೂ ತನ್ನ ವಾಕ್ಯಗಳ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾನೆ. Provided you are willing to listen to his voice, as even as you're watching this program, God is speaking to us, or God is speaking to you through his television program, through the word what God is releasing it through this program. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರು ಬಿಡುಗಡೆಯನ್ನ ಮಾಡುತ್ತಿರುವಂತ ಈ ವಾಕ್ಯಗಳನ್ನ ಯಾರೆಲ್ಲ ನೀವು ಗಮನಿಸ್ತಾ ಇದ್ದೀರೋ, ಈ ವಾಗ್ದಾನಗಳು ನಿಮ್ಮ ಮೇಲೆ ಬಿಡುಗಡೆ ಆಗುವಂತವುಗಳಾಗಿವೆ. You have not chosen him, but he has chosen you out of this world. ನೀವು ಆತನನ್ನು ಆರಿಸಿಕೊಳ್ಳಲಿಲ್ಲ, ಆತನು ನಿಮ್ಮನ್ನ ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದಾನೆ. So that you will bear fruit for the kingdom of God. And today, whatever you ask in his name, in Jesus' name, you will be able to receive it in your life. ಇವು ಯೇಸು ಕ್ರಿಸ್ತನ ಮೂಲಕವಾಗಿ, ಆ ಹೆಸರಿನ ಮೂಲಕ ನೀವು ಏನನ್ನೆಲ್ಲ ಕೇಳಿಕೊಳ್ಳುತ್ತೀರೋ ಅದನ್ನು ನೀವು ಹೊಂದಿಕೊಳ್ಳುವವರಾಗಿರುತ್ತೀರಿ. Today, whatever situation you might be going through, believe there is a God who is alive and who can restore back everything. When you ask in his name, when you cry out to him, he will be able to do it for you. ನೀವು ಹಾದು ಹೋಗುತ್ತಿರುವಂತ ಸನ್ನಿವೇಶಗಳು ಎಂಥವುಗಳೇ ಆಗಿದ್ದರೂ ಕೂಡ ನೀವು ಆತನ ಹೆಸರಿನಲ್ಲಿ ಕೇಳಿಕೊಳ್ಳುವುದಾದರೆ, ಎಂಥ ಸನ್ನಿವೇಶಗಳ ಮಧ್ಯದಲ್ಲಿ ಆಗಿದ್ದರೂ ಆತನು ನಿಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ. Deuteronomy 28:8, we saw that God will bless the work of our hands and he will bless us in the land which he has already given it to us. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡಿದೆವು, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳನ್ನೆಲ್ಲ ಸಫಲ ಮಾಡುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುತ್ತಾನೆ. When you become a child of God, the blessing, all that whatever God has planned for us, when he speaks something, he will do it for us in our life. ನೀವು ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗ ಆತನು ಏನನ್ನೆಲ್ಲ ನುಡಿದಿದ್ದಾನೋ ನಿಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುತ್ತಾನೆ. The time has come for you to see the blessings of God. He will bless the work of your hands. ನಿಮಗೆ ಸಮಯವು ಬಂದಿದೆ. ದೇವರು ನಿಮ್ಮನ್ನ, ನಿಮ್ಮ ಕರಗಳನ್ನ ಆಶೀರ್ವದಿಸುವವನಾಗಿದ್ದಾನೆ. And God says he will establish you as his holy people, as he promised a oath. And if you keep the commandments of the Lord your God and walk in obedience, every blessings will come in your life. ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನ ತನಗೋಸ್ಕರ ಮೀಸಲಾದ ಜನರನ್ನಾಗಿ ಆತನು ನಿಮ್ಮನ್ನ ಸ್ಥಾಪಿಸುತ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. Today, everyone as the children of God, God expects them to be blessed, and God wants to release the blessings in their lives. ದೇವರ ಮಕ್ಕಳಾಗಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಆಶೀರ್ವಾದಗಳನ್ನ ಆತನು ಬಿಡುಗಡೆ ಮಾಡಬೇಕೆಂಬುದಾಗಿದ್ದಾನೆ. Today we are going to meditate upon the Lord, how we can receive these blessings in our life. ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಾಗಿದ್ದೇವೆ, ಹೇಗೆ ಈ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು, how God's word can be fulfilled in our life. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳು ಹೇಗೆ ಪರಿಪೂರ್ಣವಾಗುತ್ತವೆ, how God's promise will be fulfilled in our family. ಹೇಗೆ ನಮ್ಮ ಕುಟುಂಬದಲ್ಲಿ ದೇವರ ವಾಗ್ದಾನಗಳು ಪರಿಪೂರ್ಣವಾಗುತ್ತವೆ. When you become a children of God, ನೀವು ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗ there are so many promises which God has declared for us to be fulfilled in our lives. ಅನೇಕ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಘೋಷಿಸಲ್ಪಟ್ಟಿವೆ. But for that you need to believe on those promises, and you need to hold on to this promise, and you need to believe and claim it with authority. You will see the promise of God being fulfilled in our lives. ಅದಕ್ಕೋಸ್ಕರವಾಗಿ ಆ ಘೋಷಣೆಯಾದಂತ ವಾಕ್ಯಗಳನ್ನ ನಂಬಿಕೆಯಿಂದ ಹಿಡಿದು ದೃಢವಾಗಿ ನಾವು ಅರಿಕೆ ಮಾಡುವುದಾದರೆ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗುವುದನ್ನು ನೋಡಬಹುದು. Many people hear the promise, but they don't apply those promises, or they don't believe in the promise, or they have faith in those promises. ಅನೇಕ ಜನಗಳು ದೇವರ ವಾಗ್ದಾನಗಳನ್ನ ಕೇಳುತ್ತಾರೆ, ಕೇಳಿದ ವಾಗ್ದಾನಗಳನ್ನ ಅವರು ನಂಬುವುದಿಲ್ಲ. Why? Because they don't have that fear of God for them to put their faith on the promises which God has given it to them. ಯಾಕೆ ಎಂಬುದಾಗಿ ನೋಡುವುದಾದರೆ ದೇವರು ಅವರಿಗೆ ಕೊಟ್ಟಂತ ವಾಗ್ದಾನದ ಮೇಲೆ ಭರವಸೆ ಇಡುವಂತ ದೈವ ಭಯವನ್ನ ಅವರು ಹೊಂದಿಕೊಳ್ಳದೆ ಇರುವವರಾಗಿದ್ದಾರೆ. They don't have that fear on God, that God is able to do it, and they don't walk in that fear to receive those blessings for them in their lives.
ದೇವರು ಅದನ್ನ ಅವರ ಜೀವಿತದಲ್ಲಿ ಮಾಡುತ್ತಾನೆ ಎಂಬುದಾಗಿ ಅವರು ದೇವರ ಮೇಲೆ ಭಯವನ್ನ ಪಟ್ಟು ಅವರು ನಂಬದೇ ಇದ್ದಾರೆ. Today, if you want to receive blessings from God, ನೀವು ಈ ದಿನದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ you need to walk in the fear of the Lord. ದೇವರ ಭಯದಲ್ಲಿ ನೀವು ನಡೆಯುವವರಾಗಬೇಕು. When you walk in that fear, you will see the blessings of God and the fulfillment of these promises in your life. ನೀವು ದೇವರ ಭಯದಲ್ಲಿ ನಡೆಯುವುದಾದರೆ ದೇವರ ಯೋಜನೆಯ ಪರಿಪೂರ್ಣತೆಯನ್ನು ನಿಮ್ಮ ಜೀವಿತದಲ್ಲಿ ನೋಡಬಹುದು. In every walk of your life, you need to know there is a God who is watching you, and there is a God who will be there to answer you prayers whenever you cry out to Him. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನ ಇಡುವಾಗ ದೇವರು ನನ್ನನ್ನ ನೋಡುತ್ತಾ ಇದ್ದಾನೆ ಎನ್ನುವ ಭಯ ಇರಬೇಕು. ದೇವರು ನನ್ನ ಕೂಗನ್ನ ಕೇಳುತ್ತಾನೆ ಎನ್ನುವಂಥದ್ದು ಇರಬೇಕು. Many people, they have that fear of God only on Sundays. ಅನೇಕ ಜನಗಳಿಗೆ ದೇವರ ಭಯವು ಭಾನುವಾರ ಮಾತ್ರ ಉಂಟಾಗುತ್ತದೆ. Many of them, when they go through a situation, then only they will have that fear of God. ಅನೇಕ ಜನರು ನಾನಾ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರಿಗೆ ಭಯ ಪಡುತ್ತಾರೆ. But God says, when you fear Him, you will never lack anything in your life. ನೀವು ದೇವರಿಗೆ ಭಯಪಟ್ಟು ನಡೆದುಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. Psalms 34:9 says, ಕೀರ್ತನೆಗಳು 34ನೇ ಅಧ್ಯಾಯದ 9ನೇ ವಚನ ಹೀಗೆ ಹೇಳ್ತದೆ, fear the Lord, you His holy people. ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. For those who fear Him will lack nothing in their life. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. As a child of God, God expects you to fear Him all the days of your life. ದೇವರ ಮಕ್ಕಳಾಗಿರುವ ನಮ್ಮಿಂದ ದೇವರು ಎದುರು ನೋಡುತ್ತಾನೆ. ನಮ್ಮ ಜೀವಿತ ಕಾಲವೆಲ್ಲ ದೇವರಿಗೆ ಭಯಪಟ್ಟು ನಡೆದುಕೊಳ್ಳಬೇಕೆಂಬುದಾಗಿ. Every day in your life, you need to know there is a God who is walking with you, and you are not walking alone, but there is a God who is watching you. When you see something, you need to have that fear of God. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವ ಪ್ರತಿ ಸ್ಥಿತಿಗತಿಗಳ ಮಧ್ಯದಲ್ಲಿ ದೇವರು ನೋಡುತ್ತಾ ಇದ್ದಾನೆ, ದೇವರು ಗಮನಿಸುತ್ತಾ ಇದ್ದಾನೆ ಎನ್ನುವಂತ ಭಯ ನಮಗಿರಬೇಕು. Your action, whatever you do in your life, you need to know there is a God who is watching you, and you should have that fear of God. ನೀವು ಮಾಡುತ್ತಿರುವಂತ ಕ್ರಿಯೆಗಳು ಏನಾಗಿದ್ದರೂ ಆ ಕ್ರಿಯೆಗಳನ್ನ ದೇವರು ನೋಡುತ್ತಾ ಇದ್ದಾನೆ ಎನ್ನುವ ಭಯ ನಿಮಗಿರಬೇಕು. 24/7 God is going to be with you, and you need to know that you need to walk with fear in God. 24 ಗಂಟೆ 7 ವಾರವು ಸಂಪೂರ್ಣವಾಗಿ ದೇವರು ನಿಮ್ಮನ್ನ ನೋಡುತ್ತಾ ಇದ್ದಾನೆ, ದೇವರು ನಿಮ್ಮ ಜೊತೆ ನಡೆಯುತ್ತಿದ್ದಾನೆ ಎನ್ನುವ ಭಯದಲ್ಲಿರಬೇಕು. When you have that fear in God, you will never lack anything in your ನೀವು life. ದೇವರ ವಿಷಯದಲ್ಲಿ ಭಯವುಳ್ಳವರಾಗಿ ನಡೆದುಕೊಂಡರೆ ನಿಮಗೆ ಯಾವ ಕೊರತೆಯೂ ಇರುವುದಿಲ್ಲ. Proverbs 28:14 says, ಜ್ಞಾನೋಕ್ತಿ 28:14ನೇ ವಚನ, blessed is the one who always trembles before God, ಭಯದಿಂದ ನಡೆದುಕೊಳ್ಳುವವನು ಧನ್ಯನು. but whoever hardens their hearts falls into trouble. ಕಠಿಣ ಹೃದಯವನ್ನ ಮಾಡಿಕೊಳ್ಳುವವನು ಕೇಡಿಗೆ ಸಿಕ್ಕಿ ಬೀಳುತ್ತಾನೆ. Blessed is the one who always trembles before God, ದೇವರ ಮುಂದೆ ಭಯ ಪಡುವವನು ಧನ್ಯನು. but whoever hardens their hearts will fall into trouble, says the word of God. ಯಾರೆಲ್ಲ ತಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳುತ್ತಾರೋ ಅವರು ಸಮಸ್ಯೆಗೆ ಒಳಗಾಗುತ್ತಾರೆ. In every walk of your life, you need to tremble. There is a God who is watching you. ಪ್ರತಿ ಒಂದೊಂದು ಹೆಜ್ಜೆಯಲ್ಲಿಯೂ ದೇವರು ನಿಮ್ಮನ್ನ ನೋಡುತ್ತಾ ಇದ್ದಾನೆ ಎನ್ನುವ ಭಯವು ನಡುಕವು ನಿಮಗೆ ಬೇಕು. Every action what you do is accountable before God. ನೀವು ಮಾಡುವ ಪ್ರತಿ ಒಂದು ಕ್ರಿಯೆಗಳು ದೇವರ ಮುಂದೆ ಲೆಕ್ಕವುಳ್ಳವುಗಳಾಗಿವೆ. When you talk before any person, you need to always be careful to know there is a God who is watching you. ಒಂದು ವ್ಯಕ್ತಿಯ ಜೊತೆಯಲ್ಲಿ ನೀನು ಮಾತನಾಡುವಾಗಲೂ ನಿನ್ನ ಸಂಭಾಷಣೆಯನ್ನ ದೇವರು ಕೇಳಿಸಿಕೊಳ್ಳುತ್ತಿದ್ದಾನೆ ಎನ್ನುವ ಭಯದಲ್ಲಿ ನೀನಿರಬೇಕು. Whatever you do, you need to have that fear. There is a God who is watching us. ಜೀವಿತದಲ್ಲಿ ನೀನು ಏನನ್ನ ಮಾಡುವಾಗಲೂ ದೇವರು ನಿನ್ನನ್ನ ನೋಡುತ್ತಾ ಇದ್ದಾನೆ ಎನ್ನುವ ಭಯ ನಿನಗಿರಬೇಕು. Blessed is the one who always trembles before God. ದೇವರ ಮುಂದೆ ಭಯಪಟ್ಟು ನಡೆದುಕೊಳ್ಳುವವನು ಧನ್ಯನು. Deuteronomy 8:6 says, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ, observe the commands of the Lord your God, walking in obedience to Him and revering Him.
ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. Observe the commands of the Lord your God. ನಿಮ್ಮ ದೇವರಾದ ಕರ್ತನ ಆಜ್ಞೆಗಳನ್ನು ಅನುಸರಿಸುವವರಾಗಿರ್ರಿ. Every Sunday you hear the word of God for you to put your faith on God and to fear God. There is a God who is teaching you in your life. ಪ್ರತಿ ಭಾನುವಾರವೂ ದೇವರ ವಾಕ್ಯಗಳನ್ನ ಕೇಳಿ ನೀವು ದೇವರಿಗೆ ಭಯಪಡುವವರಾಗಿರುವುದಾದರೆ ದೇವರು ಅನುದಿನವೂ ನಿಮಗೆ ದೇವರ ಭಯವನ್ನ ಕಲಿಸುವವನಾಗಿದ್ದಾನೆ. Walking in obedience to Him and revering Him all the days of your life. ನಿಮ್ಮ ಜೀವಿತ ಕಾಲವೆಲ್ಲ ಆತನ ಆಜ್ಞೆಗಳನ್ನ ಕೈಗೊಂಡು ಆತನಿಗೆ ಅನುಸರಣೆ ಉಳ್ಳವರಾಗಿ ನಡೆದುಕೊಳ್ಳಬೇಕು. Today, as a child of God, God wants to stand with you and He wants to bless you, provided you walk in that fear of God, for God to do everything for you in your life. ದೇವರ ಮಕ್ಕಳಾಗಿರುವ ನಿಮ್ಮ ಜೊತೆಯಲ್ಲಿ ಆತನು ನಿಂತುಕೊಂಡು ನೀವು ಆತನ ಮಕ್ಕಳಾಗಿರುವ ಕಾರಣ ನಿಮಗಾಗಿ ಎಲ್ಲವನ್ನ ಆತನು ಒದಗಿಸುವವನಾಗಿದ್ದಾನೆ. 430 years the Israelites were in the land of Egypt as slaves. 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಜೀತದಾಳುಗಳಾಗಿದ್ದರು. God loved the Israelites. ದೇವರು ಇಸ್ರಾಯೇಲರನ್ನ ಪ್ರೀತಿ ಮಾಡಿದನು. That's why He chose Moses in order to release them from the land of Egypt to the promised land. ಅದಕ್ಕೋಸ್ಕರವಾಗಿಯೇ ಐಗುಪ್ತ ದೇಶದಿಂದ ವಾಗ್ದಾನದ ದೇಶಕ್ಕೆ ನಡೆಸಲಿಕ್ಕಾಗಿ ಮೋಶೆಯನ್ನ ದೇವರು ಆರಿಸಿಕೊಂಡನು. We see in the Bible it hardly took 11 days for them to travel by foot to that promised land. 11 ದಿನಗಳು ಮಾತ್ರವೇ ಕಾಲ್ನಡಿಗೆಯಿಂದ ಸಮಯ ತೆಗೆದುಕೊಳ್ಳಬಹುದು ವಾಗ್ದಾನದ ದೇಶವನ್ನ ಸೇರ್ಲಿಕ್ಕೆ. The Bible says God made them to stay in the wilderness for 40 years for them to be in the wilderness to reach to the promised land. ಆದರೆ ದೇವರು ಅವರು ವಾಗ್ದಾನದ ದೇಶವನ್ನ ಸೇರಲಿಕ್ಕೆ ಅರಣ್ಯದಲ್ಲಿ 40 ವರ್ಷಗಳು ನಡೆಯಬೇಕಾಯಿತು. Why? Because God wanted to see the children of Israelites will be able to understand who their God is and to fear Him all the days of their life. ಯಾಕಂದರೆ ಇಸ್ರಾಯೇಲರು ತಮ್ಮ ದೇವರಾದ ಕರ್ತನನ್ನ ಯಾರೆಂಬುದಾಗಿ ಅರ್ಥ ಮಾಡಿಕೊಂಡು ಅನುಸರಿಸಲಿಕ್ಕಾಗಿಯೇ. If you see in the Bible in book of Deuteronomy 10:12 says, ಧರ್ಮೋಪದೇಶ ಕಾಂಡ 10:12 ವಚನ, and now Israel, ಆದದರಿಂದ ಇಸ್ರಾಯೇಲರೇ, what does the Lord your God ask of you but to fear the Lord your God? ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ, to walk in the obedience to Him, to love Him, to serve the Lord your God with all your heart and with all your soul. ಎಲ್ಲಾ ವಿಷಯಗಳಲ್ಲಿ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಸೇವೆ ಮಾಡುತ್ತಾ. God expected Israelites to fear Him and to be obedient for all the days of their lives. ಇಸ್ರಾಯೇಲರಿಂದ ದೇವರು ಎದುರು ನೋಡುತ್ತಾ ಇರುವಂತದ್ದು ದೇವರಿಗೆ ಅವರು ಭಯಪಟ್ಟು ಅವರ ಜೀವಿತ ಕಾಲವೆಲ್ಲ ವಿಧೇಯತ್ವದೊಂದಿಗೆ ಆತನನ್ನ ಹಿಂಬಾಲಿಸಲಿ ಎಂಬುದಾಗಿ ಎದುರು ನೋಡಿದ. To serve the Lord with all their heart and with all their soul. ಅವರು ಪರಿಪೂರ್ಣವಾದಂತಹ ಹೃದಯದಿಂದಲೂ ಪರಿಪೂರ್ಣವಾದ ಮನಸ್ಸಿನಿಂದಲೂ ಸೇವೆ ಮಾಡಲಿಕ್ಕಾಗಿ ಆತನು ಬಯಸಿದ. Today you become a child of God. God doesn't expect anything from you but for you to walk in their fear and obedience and to serve Him all the days of your life, so that the blessings of God will be released to you and your family. ಇಂದು ನೀವು ದೇವರ ಮಕ್ಕಳಾಗಿ ಇರುವಂತ ಕಾರಣದಿಂದ ದೇವರು ನಿಮ್ಮಿಂದ ಎದುರು ನೋಡುತ್ತಾ ಇರುವಂತದ್ದು ಏನೆಂಬುದಾಗಿ ನೋಡುವುದಾದರೆ ಸಂಪೂರ್ಣವಾದ ಹೃದಯ ಸಂಪೂರ್ಣವಾದ ಮನಸ್ಸಿನಿಂದ ಆತನ ಸೇವೆಯನ್ನ ನೀವು ಮಾಡಬೇಕೆಂಬುದಾಗಿಯೇ. God longs for your heart. ದೇವರು ನಿಮ್ಮ ಹೃದಯಕ್ಕಾಗಿ ತವಕ ಪಡುತ್ತಾನೆ. God wants you to always fear Him and to walk in His obedience. ದೇವರು ಯಾವಾಗಲೂ ನೀವು ಆತನ ಭಯದಲ್ಲಿಯೂ ವಿಧೇಯತ್ವದಲ್ಲಿ ನಡೆಯಬೇಕೆಂಬುದಾಗಿ ಬಯಸುತ್ತಾನೆ. Then you will see the blessings of God in your life. ಆಗ ಮಾತ್ರವೇ ದೇವರ ಆಶೀರ್ವಾದವನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡಬಹುದು. Hallelujah. Hallelujah. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this day, O God.
God. ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. We believe that you are the Son of the living God. ನಾವು ನಂಬುತ್ತೇವೆ ನೀನು ಜೀವಿಸುವ ದೇವ ಕುಮಾರನು. You left heaven and you came down to this earth as a man. ದೇವರೇ, ನೀನು ಪರಲೋಕವನ್ನ ತ್ಯಜಿಸಿ ನರ ಮನುಷ್ಯನಾಗಿ ಈ ಲೋಕಕ್ಕೆ ಬಂದೆ. In order to save us from all our unrighteousness. ನಮ್ಮನ್ನ ನಮ್ಮ ಎಲ್ಲ ಅನೀತಿಗಳಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ ನೀನು ಬಂದೆ. Today only one thing you ask us, O God, to walk in your fear and walk in your obedience and to serve you all the days of our life. ದೇವರೇ, ಈ ದಿನದಿಂದ ನಮ್ಮಿಂದ ನೀನು ಅಪೇಕ್ಷಿಸುತ್ತಾ ಇರುವಂತದ್ದು ನಿನಗೆ ಭಯಪಡುವವರಾಗಿ, ನಿನ್ನ ಮೇಲೆ ಭಕ್ತಿ ಉಳ್ಳವರಾಗಿ ನಾವು ನಿನ್ನ ಸೇವೆಯನ್ನ ಮಾಡಬೇಕು ಎನ್ನುವುದನ್ನ ನೀನು ಎದುರು ನೋಡುತ್ತಿದ್ದೆ. Help us to walk in that obedience and to serve you, Lord, and to love you, Lord, in our lives. ದೇವರೇ, ನಾವು ವಿಧೇಯತ್ವದ ಮೂಲಕವಾಗಿ ಜೀವಿಸುತ್ತಾ ನಿನಗೆ ವಿಧೇಯರಾಗಿ ನಿನ್ನನ್ನು ಸೇವಿಸಲಿಕ್ಕೆ ನಮಗೆ ಸಹಾಯ ಮಾಡು ದೇವರೇ. Till the last day of our life, help us to always look to you and to fear you and to walk in your obedience for our lives. ನಮ್ಮ ಜೀವಿತದ ಕೊನೆಯ ಕ್ಷಣದವರೆಗೂ ನಾವು ನಿನ್ನ ವಾಕ್ಯಗಳನ್ನ ಪಾಲಿಸುತ್ತಾ ನಿನ್ನ ವಿಧಿಗಳನ್ನ ಕೈಗೊಳ್ಳುವಂತೆ ನಮಗೆ ಸಹಾಯ ಮಾಡು. Jesus, come into my life. ಯೇಸುವೇ, ನನ್ನ ಹೃದಯದ ಒಳಗೆ ಬಾ ನನ್ನ ಜೀವಿತದಲ್ಲಿ. I believe you are the Son of the living God. ನಾನು ನಂಬುತ್ತೇನೆ ನೀನು ಜೀವಿಸುವ ದೇವ ಕುಮಾರನು. You died for me. ನನಗೋಸ್ಕರವಾಗಿ ನೀನು ಸತ್ತಿದ್ದಿ. You were buried for my sins. ನನ್ನ ಪಾಪಗಳಿಗಾಗಿ ನೀನು ಸಮಾಧಿ ಮಾಡಲ್ಪಟ್ಟೆ. On the third day, God rose you again and you are alive. ಮೂರನೆಯ ದಿನದಲ್ಲಿಯೇ ದೇವರು ನಿನ್ನನ್ನು ಮರಣದಿಂದ ಎಬ್ಬಿಸಿದನು. ನಿನ್ನ ಮಧ್ಯದಲ್ಲಿ ಜೀವಂತವಾಗಿದ್ದೀಯ. Because you are alive and we are going to be alive too. ನೀವು ಜೀವಂತನಾಗಿರುವ ಕಾರಣದಿಂದ ನಾವು ಜೀವಂತರಾಗಿರುತ್ತೇವೆ. Come into my life, Jesus. ನನ್ನ ಜೀವಿತದ ಒಳಗೆ ಬಾ ಯೇಸುವೇ. Help me to walk in that fear and uprightness. ದೇವರೇ, ಭಯದಲ್ಲಿಯೂ ಯಥಾರ್ಥತೆಯಲ್ಲಿಯೂ ನಾನು ಜೀವಿಸುವುದಕ್ಕೆ ನನ್ನನ್ನು ಕಲಿಸಿ ನಡೆಸು. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. If you have made this prayer, ಈ ಪ್ರಾರ್ಥನೆಯನ್ನ ನೀವು ಮಾಡಿರುವುದಾದರೆ get ready to see the blessings of God in your life. ಸಿದ್ಧರಾಗಿರಿ, ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಬರ್ತದೆ ನೋಡ್ಲಿಕ್ಕಾಗಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.